ಎಲ್ಲ ಜಿಲ್ಲೆಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಪ್ರಮುಖ ಜಿಲ್ಲೆಗಳಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರುಗಳು ಪ್ರಮುಖರೆಲ್ಲ ಭೇಟಿ ಮಾಡಿ ಬಂದ್ಗೆ ಬೆಂಬಲವನ್ನು ಕೇಳ್ತಾ ಇರ್ತೀವಿ. ಜೊತೆಗೆ ಹೋರಾಟವನ್ನು ಸಹ ಮಾಡ್ತಾ ಇರ್ತೀವಿ. ಏನಂದ್ರೆ ಬಂದ್ ಅಂತಾರೆ 13ನೇ ತಾರೀಕು ಬಂದು 13ನೇ ತಾರೀಕಿನವರೆಗೂ ಕೇಂದ್ರ ಸರ್ಕಾರ ಮತ್ತು ಏನು ನಿರ್ವಹಣಾ ಮಂಡಳಿ ಇದ್ದಾವೆ ಮತ್ತು ಕಾವೇರಿ ಪ್ರಾಧಿಕಾರ ಇದ್ದಾವೆ ಅದಕ್ಕೆ ಪ್ರತಿನಿತ್ಯ ಪ್ರತಿಭಟನೆ ಇದು ಗುಂಪು ತಿಳಿಬೇಕು. ಮತ್ತು ತಮಿಳುನಾಡು ಸರ್ಕಾರ ಕರ್ನಾಟಕದಲ್ಲಿ ನೀರಿನ ತಿಳಿಬೇಕು. ಕನಿಷ್ಠ ಪಕ್ಷ ಅವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕಾವೇರಿ ನಿರ್ವಹಣಾ ಮಂಡಳಿ ಪ್ರಾಧಿಕಾರ ಎರಡೂ ಸಹ ಅಥವಾ ತಮಿಳುನಾಡಿಂದ 3 ಕೇಂದ್ರದಿಂದ ಮತ್ತು ನಮ್ಮ ರಾಜ್ಯದಿಂದ ತಮಿಳುನಾಡಿಂದ ಬಂದು ನಮ್ಮ ರಾಜ್ಯದಲ್ಲಿ ಇಷ್ಟು ಡ್ಯಾಮ್ಗಳಲ್ಲಿ ನೀರಿದೆ ಮತ್ತು ತಮಿಳುನಾಡಲ್ಲಿ ಎಷ್ಟು ನೀರಿದೆ, ನಮ್ಮಲ್ಲಿ ನೀರು ಬಿಡೋಕೆ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ವಾ, ನೀರು ಬಿಡೋ ಪರಿಸ್ಥಿತಿ ಇದೆಯಾ ಪರಿಸ್ಥಿತಿಯನ್ನು ತಿಳ್ಕೊಂಡು ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ನಾನು ಮನವಿ ಮಾಡ್ತೇವೆ. ಅದ್ರ ಮುಖಾಂತರ ಪ್ರತಿನಿತ್ಯ ಹೋರಾಟ ಮಾಡ್ತಾನೆ ಇರ್ತೀವಿ. ಈಗಾಗಲೇ ನಮ್ಗೆ 2,500 ಸಂಘಟನೆಗಳು ಬೆಂಬಲವನ್ನು ಘೋಷಣೆ ಮಾಡೋದ್ರಿಂದ ಬಹಳ ಅತ್ಯಂತ ಅಭೂತಪೂರ್ವ ಬಂದಾಗುತ್ತೆ ಅಂತ ನಾನು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವ ಪಕ್ಷಗಳ ಸಭೆಯಲ್ಲಿಗೆ ಹೇಳ್ತಾ ಇದ್ದೀವಿ. ಅದರಲ್ಲಿ ಸರ್ವ ಪಕ್ಷಗಳ ರಾಜಕಾರಣಿಗಳಿರಬಾರ್ದು. ಹೋರಾಟಗಾರರು, ನೀರಾವರಿ ತಜ್ಞರು, ಸಂಬಂಧಪಟ್ಟವರೆಲ್ಲ ಕರೆದೇ ಸಭೆ ಮಾಡಿದ್ರೆ ಅದಕ್ಕೊಂದು ಮಹತ್ವ. ನೀವು ಕರ್ಕೊಂಡ್ಬಿಟ್ರೆ ಆ ಸಭೆಗೆ ಮಾನ್ಯತೆ ಇಲ್ಲ ಅಂತಕ್ಕಂಥ ಹೋರಾಟಗಾರರು ತಿಳಿಸಕ್ಕೆ ಇಚ್ಛೆ ಪಡ್ತೀವಿ. ಇಡೀ ರಾಜ್ಯ ಈಗ ನಮ್ಮ ಕೆಲಸನ ಜಾಗೃತಿ ಮೂಡಿಸುವಂತ ಕೆಲಸ. ಪ್ರತಿಯೊಂದು ಜಿಲ್ಲೆಗೂ ಹೋಗಿ ನಮ್ಮ ಈ ಒಂದು ಬಂಧನ ವಿಷಯವಾಗಿ ಜಾಗೃತಿ ಮೂಡಿಸಿ ಬಂಧನ ಯಶಸ್ವಿಗೊಳ್ಳೋ ದಿಕ್ಕಿನಲ್ಲಿ ಹೋರಾಟ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ತಡೆಯಕ್ಕಾಗಲ್ಲ ಸರ್, ನೀರು ಹೋಗೇ ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ? ಅನೇಕ ನಿದರ್ಶನಗಳು ನಾವು ಹೋರಾಟ ಮಾಡಿದ್ದೀವಿ. ಎಸ್ ಎಂ ಕೃಷ್ಣ ದೇವೇಗೌಡರು ಕಾಲದಿಂದ ನೀರು ಬಿಟ್ಟಿದ್ದಾರೆ. ನಮ್ಮ ಧರ್ಮ ನಮ್ಮ ನಾಡಿನ ಇಚ್ಛಾಶಕ್ತಿ ಧಕ್ಕೆ ಆದಾಗ ಬೀದಿಗಿಳಿದು ಹೋರಾಟ ಮಾಡೋದು ನಮ್ಮ ಕೆಲಸ. ನಮಗೆ ನ್ಯಾಯ ಕೊಡಿ ಅಂತ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಅದು ಮೀರಿ ಅವ್ರು ಏನಾದ್ರು ಬಿಟ್ಟಿದ್ರೆ ತಲದಂಡವನ್ನು ಅವರು ಅನುಭವಿಸ್ಬೇಕಾಗತ್ತೆ.